ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜ್ ಕಿಚನ್. ನಾನಿವತ್ತು ರವಾ ಪ್ಲಮ್ ಕೇಕ್ನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಬೇಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ನಾವು ಕೇಕ್ನ ಮನೆಯಲ್ಲೇ ಬೇಕ್ ಮಾಡ್ಕೋಬೋದು. ಅದಕ್ಕೆ ಓವನ್ ಇಲ್ದಲೇನು ನಾವು ಕುಕ್ಕರಲ್ಲೇ ಕೇಕ್ನ ಬೇಕ್ ಮಾಡೋದನ್ನು ಯಾವ ರೀತಿ ಅಂತ ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ರೆಸಿಪೀಸ್ ನಿಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನಾನಿಲ್ಲಿ ಕೇಕ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು ಬೌಲ್ನ ಅಳತೆಯಾಗಿ ಇಟ್ಕೊಳ್ಳಿ. ಅದೇ ಬೌಲ್ ಪ್ರಕಾರ ನಾನು ಹೇಳ್ತಾ ಹೋಗ್ತೀನಿ. ಒಂದು 3/4 ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. 1 ಬೌಲಷ್ಟು ಶುಗರ್ ಪೌಡರ್, ಅರ್ಧ ಬೌಲಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಗಟ್ಟಿ ಮೊಸರು, ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಮನೇಲೇ ಹಾಕೊಂಡಿರೋದು ಗಟ್ಟಿ ಮೊಸರಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಈ ಥರ ಒಂದು ಸ್ಟಿಕ್ನ ತೊಗೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಒಂದು 5ರಿಂದ 10 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಶುಗರ್ ಪೌಡರ್ನ ಮೊದಲೇ ಮಿಕ್ಸಿಯಲ್ಲಿ ಆಡಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಶುಗರ್ನ. ಈಗ ಅದಕ್ಕೆ ನೆಕ್ಸ್ಟ್ ನಾನಿಲ್ಲಿ ಕುಕ್ಕಿಂಗ್ ಆಯಿಲ್, ನಾನು ಇಲ್ಲಿ ರೀಫೈಂಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಯಾವುದು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಈ ಮಿಕ್ಸಿಂಗಲ್ಲೇ ಚೆನ್ನಾಗಿ ಕೇಕ್ನ ರೆಡಿ ಮಾಡ್ಕೋಬೋದು. ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ಬೇಕಿದ್ರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಬೀಟರ್ ಮೆಷಿನಲ್ಲೂ ಕೂಡ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೋದು. ಈಗ ನೆಕ್ಸ್ಟ್ ನಾನಿಲ್ಲಿ 3/4 ಬೌಲಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಇದು ನಾನು ಸೂಜಿ ರವೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಚಿರೋಟಿ ರವೆ ಇತ್ತು ಅಂದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ರವೆನ ಫ್ರೈ ಮಾಡ್ಕೊಂಡು ತೊಗೊಂಡಿಲ್ಲ, ಡೈರೆಕ್ಟ್ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಡೈರೆಕ್ಟ್ ಹಾಕೋಬೋದು, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಬೀಟರ್ ಮೆಷಿನಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ಸ್ಟಿಕ್ಕಲ್ಲೇ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 3/4 ಬೌಲಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳಿ ನಾನು ಮಿಲ್ಕ್ ಪೌಡರ್ನು ಕೂಡ ಹಾಕೋತೀನಿ. ತುಂಬ ಗಟ್ಟಿ ಇದೆ ಹಾಲು ಅಂತ ಹೇಳಿದ್ರೆ ಬೇಕಿದ್ರೆ ನೀವು ಮಿಲ್ಕ್ ಪೌಡರ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಗಟ್ಟಿ ಇದೆ ಅಂತ ಹೇಳಿದ್ರೆ ಈ ಮಿಲ್ಕ್ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮಿಕ್ಸಿಗೆ ಹಾಕೋಬೋದು, ಇಲ್ಲಾಂದರೆ ಬೀಟರ್ ಮಿಷಿನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಹೋಗ್ಬೋದು. ಈ ಥರ ನಿಧಾನಕ್ಕೆ ಸ್ಲೋ ಆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು 1.5 ಟೇಬಲ್ ಸ್ಪೂನಷ್ಟು ನಾನು ಕೋಕೋ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಪ್ಲಮ್ ಕೇಕ್ ಮಾಡ್ತಿರೋದ್ರಿಂದ ನಾನಿಲ್ಲಿ ಕೋಕೋ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಚಾಕ್ಲೇಟ್ ಪ್ಲಮ್ ಕೇಕ್ ಮಾಡ್ತಿರೋದ್ರಿಂದ ಕೋಕೋ ಪೌಡರ್ ಹಾಕಿದ್ದೀನಿ. ನೀವು ಬೇಕಿದ್ದರೆ ನಾರ್ಮಲ್ ಕೇಕ್ ಮಾಡ್ಕೊಳ್ಳೋದಾದರೆ ಇದನ್ನು ಕೋಕೋ ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನಿಧಾನಕ್ಕೆ ಎಲ್ಲದೂ ಅಷ್ಟೇ ಚೆನ್ನಾಗಿ ಪೇಸ್ಟ್ ಥರ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ನಿಧಾನಕ್ಕೆ ಇಲ್ಲ ಬೀಟರ್ ಮಿಷಿನ್ ಯೂಸ್ ಮಾಡಿ, ಇಲ್ಲ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕೋತಾ ಇದ್ದೀನಿ. ಎಸೆನ್ಸ್ ನಾವು ಯೂಸ್ ಮಾಡೋದು ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂತ ಹೇಳಿ ನಾನಿಲ್ಲಿ ಮೊಟ್ಟೆನ ಹಾಕೋತಾ ಇದ್ದೀನಿ. ಅದು ಸ್ಮೆಲ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಎಸೆನ್ಸ್ನ ಯೂಸ್ ಮಾಡಿರೋದು. ಇಲ್ಲಿ ನಾನು 2 ಮೊಟ್ಟೆನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಅಷ್ಟೇ ಒಂದು ಸ್ಟಿಕ್ನ ತೊಗೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಅದು ಫುಲ್ಲು ಮಿಲ್ಕ್ ಥರ ಬರಬೇಕು, ಫುಲ್ಲು ನೊರೆಗಟ್ಟಿ ಮಿಲ್ಕ್ ಥರ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇದನ್ನು ಜಾರಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಆಡಿಸ್ಕೊಳ್ಳಿ. ಇಲ್ಲ ಬೀಟರ್ ಮಿಷಿನ್ ಇದೆ ಅಂತ ಹೇಳಿದ್ರೆ ಬೀಟರ್ ಮಿಷಿನಲ್ಲಿ ಈ ಥರ ಬೀಟ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಹಾಲಿನ ಥರ ಆಗಬೇಕದು, ನೊರೆ ಬಂದು ಹಾಲಿನ ಥರ ಆಗಿರುತ್ತೆ. ಆವಾಗ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳಿ. ಈಗ ಇವೆರಡನ್ನೂ ಅಷ್ಟೇ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೇಕ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ತೋರಿಸಿದ್ದೀನಿ ಯಾವ ಥರ ಮಿಕ್ಸಪ್ ಮಾಡಿದ್ದೀನಿ ಅಂತ ಹೇಳಿ. ನಾನಿಲ್ಲಿ 10 ನಿಮಿಷಗಳ ಕಾಲ ತೋರಿಸಿಲ್ಲ, ಬೇಗ ಸ್ಪೀಡ್ ಮಾಡಿದ್ದೀನಿ. ನೀವು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು 1/4 ಗಂಟೆ ಈಗ ಇದನ್ನು ನೆನೆ ಇಡ್ತಾ ಇದ್ದೀವಿ. ಇವಾಗ 1/4 ಗಂಟೆ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ. ಈಗ ಕೇಕ್ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ ರೆಡಿ ಆಗಿದೆ. ಈಗ ನಾನು ನೆಕ್ಸ್ಟು ಒಂದು ಬೌಲ್ನ ತೊಗೊಳ್ಳಿ. ನೋಡಿ, ಈ ಥರ ಬೌಲ್ ಇರಬೇಕು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಸುತ್ತ ಕಂಠ ಪೂರ್ತಿನೂ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಅಂಟಬಾರ್ದು ಅಂತ ಹೇಳಿ. ಈಗ ನಾನು ಮಾಡ್ಕೊಂಡಿದ್ದಂಥ ಕೇಕ್ ಪೇಸ್ಟನ್ನು ಇದಕ್ಕೆ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಶಿಫ್ಟ್ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಕೈಯಲ್ಲಿ ಆಡಿಸ್ಕೊಳ್ಳಿ, ಯಾಕಂದರೆ ಅದು ನೀಟಾಗಿ ಕಂಠ ಪೂರ್ತಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಈಗ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪ್ಲೇಟ್ನ ಇಟ್ಕೊಳ್ಳಿ. ಅದಕ್ಕೆ
ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಕೇಕ್ ಪೇಸ್ಟನ್ನು ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಫ್ರೂಟಿ ಹಾಕೋಬೋದು, ಇಲ್ಲ ಅಂದರೆ ಚೆರಿ ಫ್ರೂಟ್ನ ಯೂಸ್ ಮಾಡ್ಬೋದು. ನಾವು ಡ್ರೈ ಫ್ರೂಟ್ಸ್ ಇಷ್ಟಪಡೋದ್ರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ಜಾಸ್ತಿ ಹಾಕೋತಾ ಇದ್ದೀನಿ. ಇಲ್ಲ 2-3 ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೋದು. ನೋಡಿ ಈ ಥರ ಡ್ರೈ ಫ್ರೂಟ್ಸ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ನ ಹಾಕೋಬಾರ್ದು. ಲೋ ಫ್ಲೇಮಲ್ಲಿ ಒಂದು 45 ಮಿನಿಟ್ಸು ಹಾಗೇ ಬೇಕ್ ಮಾಡ್ಕೊಳ್ಳಿ. ರೆಡಿಯಾಗಿದೆ ನೋಡ್ಬೋದು. ಈಗ 45 ಮಿನಿಟ್ಸ್ ಆದಮೇಲೆ ನಾನು ತೆಗೆದಿದ್ದೀನಿ. ಇದನ್ನು ತಣ್ಣಗಾಗೋದಕ್ಕೆ ಬಿಡಿ, ಒಂದು 15-20 ನಿಮಿಷ ಹಾಗೆ ಬಿಟ್ಬಿಟ್ಟು ನೋಡಿ. ಈಗ ನಾನಿಲ್ಲಿ ಕಂಠ ಪೂರ್ತಿ ಈ ಥರ ಒಂದು ನೈಫ್ ತೊಗೊಂಡು ಈ ಥರ ಬಿಡಿಸ್ಕೊಳ್ಳಿ. ಒಂದೇ ಸರಿ ಸಡನ್ನಾಗಿ ಶಿಫ್ಟ್ ಮಾಡಬೇಡಿ. ಈಗ ಒಂದು ಸರ್ವಿಂಗ್ ಬೌಲ್ನ ತೊಗೊಂಡು ಈ ಥರ ನಿಧಾನಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಕೇಕ್ನ. ಈಗ ನೋಡಿ ಯಾವ ಥರ ಬಂದಿದೆ ಅಂತ. ಕೇಕ್ ತುಂಬಾ ಚೆನ್ನಾಗಿರುತ್ತೆ. ನಾನು ರವಾ ಪ್ಲಮ್ ಕೇಕ್ ಮಾಡಿರೋದು, ಇಲ್ಲಿ ರವಾ ಯೂಸ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಬರ್ತ್ಡೇ ಇಲ್ಲ ಆ್ಯನಿವರ್ಸರಿ ಇಲ್ಲ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಕೇಕ್ನ ಮನೇಲೇ ಬೇಕ್ ಮಾಡಿ ಕೊಡ್ಬೋದು. ತುಂಬ ಸ್ಮೂತಾಗಿ ಮತ್ತು ಬೇಕ್ರಿ ಸ್ಟೈಲಲ್ಲೇ ಕೇಕ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬಾ ಸ್ಮೂತಾಗಿ ಬರುತ್ತೆ, ನೋಡ್ಬೋದು ನೀವು. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಕ್ಕಳಿಗೆ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಹಾಗೆ ನೋಡ್ಬೋದು ಯಾವ ಥರ ಕಟಿಂಗ್ನು ತುಂಬ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ನಾನು ಮಾಡಿರೋ ಈ ಕೇಕ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.